ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಎಂಟೆಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.075 mm. ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆಯೇ ಅದ್ರ ಪಕ್ಕನೇ ನೀಡಲ್ನ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ. ಸ್ಯಾರಿಗೆ ನೀವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಲೇಸ್ಗೆ ಹಾಕ್ತಿರೋದ್ರಿಂದ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಹಾಕ್ತಾಯಿದ್ದೀನಿ. ಸ್ಯಾರಿಗೆ ನೀವು ಇಲ್ಲಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೋದು. ನಾಟ್ನ ಇಲ್ಲಿಗೆ ತೊಗೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇವಾಗ ಸ್ಟಾರ್ಟಿಂಗಲ್ಲಿ 1 2 ಟೈಮ್ಸ್ ತೊಗೊಳ್ಳಿ. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಈ ಲಾಕ್ ಮಾಡಿದ್ದೀವಿ ಅಲ್ವಾ, ಲಾಕ್ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಕಂಬ ತೊಗೋಬೇಕು. ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಒಂದು ಕಂಬ ಆಗುತ್ತೆ. ಇವಾಗ 1 2 3 ಚೈನ್ಸ್ ತೊಗೊಂಡು ಈ 2 ಚೈನ್ಸ್ ಮತ್ತು ಕಂಬ ಈ ಎರಡರ ಮಧ್ಯೆ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಈ 2 ಥ್ರೆಡ್ ಒಳಗಡೆ ತೊಗೋಬೇಕು. ಈ ರೀತಿ ಒಂದು ಪೀಕೋಟ್ಸ್ ಆಗುತ್ತೆ. ಈ ರೀತಿ ಒಂದು ಪೀಕೋಟ್ಸ್ ಆದಮೇಲೆ ಒಂದು ಚೈನ್ ತೊಗೊಳ್ಳಿ. ಒಂದು ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ ತೊಗೋಬೇಕು. ಒಂದು ಕಂಬ 1 2 3 ಚೈನ್ಸ್. ಕಂಬಕ್ಕೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್ನ ತೊಗೋಬೇಕು. ಈ ರೀತಿ ಬರಬೇಕು. ಇವಾಗ ಮತ್ತೆ ಒಂದು ಚೈನ್ ತೊಗೊಳ್ಳಿ. ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಕಂಬ ತೊಗೋಬೇಕು. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ 1 2 3 ಚೈನ್ಸ್ ತೊಗೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಈ ರೀತಿ ತೊಗೋಬೇಕು ನೋಡಿ. ಇವಾಗ ಸ್ಟಾರ್ಟಿಂಗಲ್ಲಿ 3 ಕಂಬ ವಿತ್ ಪೀಕೋಟ್ಸ್ ಆಗಿದೆ. ಇವಾಗ 4ನೇ ಕಂಬ. ಫಸ್ಟು ಒಂದು ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡ ನಂತರ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಈ ರೀತಿ ಒಂದು ಕಂಬ ಆದಮೇಲೆ ನಾನಿಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಯೂಸ್ ಮಾಡೋ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ತೊಗೊಳ್ಳಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥ್ರೆಡ್ನ ಈ 2 ಥ್ರೆಡ್ ಒಳಗಡೆ ಈ ರೀತಿ ತೊಗೋಬೇಕು. ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಒಂದು ಚೈನ್ ತೊಗೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ ತೊಗೋಬೇಕು. ಇವಾಗ 5ನೇ ಕಂಬಕ್ಕೆ ನಾವು ಚೈನ್ನ ತೊಗೋಬೇಕು. ಈ ರೀತಿ ಒಂದು ಕಂಬ ಆದಮೇಲೆ 1 2 3 4 ಚೈನ್ಸ್ ತೊಗೊಂಡು ಈ ರೀತಿ ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಬಟ್ಟೆನ ಟರ್ನ್ ಮಾಡಿಕೊಂಡು ನೆಕ್ಸ್ಟು ಈ ಬೀಡಿರೋ ಕಂಬನ ಬಿಟ್ಟು ಈ 3 ಚೈನ್ಸ್ ಹಾಕ್ಕೊಂಡಿದ್ವಿ ಅಲ್ವಾ, 3 ಚೈನ್ಸ್ಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ಬಟ್ಟೆನ ಸೀದಾ ಮಾಡ್ಕೊಳ್ಳಿ. ಇದು ಸ್ಯಾರಿ ಫ್ರಂಟ್ ಸೈಡ್. ಇವಾಗ 1 2 ಚೈನ್ಸ್ ತೊಗೊಳ್ಳಿ. 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ, ಆಮೇಲೆ ಈ 2 ಎಳೆನೂ ಒಂದು ಮಾಡ್ಕೋಬೇಕು. ಇವಾಗ 1 2 3 ಚೈನ್ಸ್ ತೊಗೊಂಡು 2 ಚೈನ್ ಮತ್ತು ಕಂಬ ಈ 2ರ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್ನ ತೊಗೊಳ್ತಾ ಇದ್ದೀನಿ.
ಈ ರೀತಿ ಒಂದು ಪೀಕೋಟ್ಸ್ನ ತೊಗೋಬೇಕು. ಇವಾಗ ನೆಕ್ಸ್ಟು ಒಂದು ಚೈನ್ ತೊಗೊಂಡು ಒಂದು ಚೈನ್ ಆದಮೇಲೆ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲಿ 1 ಸರಿ ಥ್ರೆಡ್ನ ಸುತ್ತಕೊಂಡು 2 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೊಂಡಿದ್ವಿ. ಇವಾಗ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ 1 ಮಾಡ್ಕೊಳ್ಳಿ, 1 ಮತ್ತೆ 2 ಎಳೆ 2, ಲಾಸ್ಟಲ್ಲಿ ಈ 2 ಎಳೆನೂ 1 ಮಾಡ್ಕೊಳ್ಳಿ 3. ಇವಾಗ ಮತ್ತೆ 1 2 3 ಟೈಮ್ಸ್ ತೊಗೊಂಡು ಈ 2ರ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್. ಇವಾಗ ಮತ್ತೆ ಒಂದು ಚೈನ್. ಇವಾಗ ನೀಡಲ್ ಮೇಲೆ 1 2 3 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 4 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 4 2 ಎಳೆನ 4 ಸರಿ 1 ಮಾಡ್ಕೊಂಡಿದ್ದೀವಿ. ಇವಾಗ 1 2 3 ಚೈನ್ಸ್ ತೊಗೊಂಡು ಇವೆರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್. ಫಸ್ಟು ಒಂದು ಚೈನ್ ತೊಗೊಳ್ಳಿ. ನೀಡಲ್ ಮೇಲೆ 1 2 3 4 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 5 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 4 5. ಇವಾಗ 3 ಚೈನ್ಸ್ ತೊಗೋಬೇಕು. 1 2 3 ಟೈಮ್ಸ್ ತೊಗೊಂಡು ಈ 2ರ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಲಾಕ್. ಈ ರೀತಿ ಬರುತ್ತೆ. ಇವಾಗ ಈ ರೀತಿ ಬಂದಿದ್ದು ನೆಕ್ಸ್ಟ್ ಈ ರೀತಿ ಒಂದೊಂದೇ ಕಡಿಮೆ ಮಾಡ್ತಾ ನಾವು ತೊಗೋಬೇಕು. ಫಸ್ಟು ಕಂಬ ತೊಗೊಂಡ್ವಿ, 1 ಸರಿ ಸುತ್ತಕೊಂಡು ಒಂದು ಸರಿ ಸುತ್ಕೋಬೇಕು, 2 ಸರಿ 3 ಸರಿ 4 ಸರಿ. ಓಕೆ, ಇವಾಗ ಒಂದು ಚೈನ್ ತೊಗೊಳ್ಳಿ. 3 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 1 2 3 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 4. ಇವಾಗ 1 2 3 ಚೈನ್ಸ್ ತೊಗೊಂಡು ಈ 2ರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್. ಇವಾಗ ಒಂದು ಚೈನ್ ತೊಗೊಳ್ಳಿ. ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಇವಾಗ ಮತ್ತೆ 1 2 3 ಚೈನ್ಸ್ ತೊಗೊಂಡು ಈ 2ರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಈ 2 ಥ್ರೆಡ್ನ 1 ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಮತ್ತು ನಾವು ಲಾಸ್ಟಲ್ಲಿ ಒಂದು ಚೈನ್ ತೊಗೊಂಡು ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 2 ಸರಿ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 1 2 ಒಂದು ಕಂಬ ಆಯಿತು. ಇವಾಗ 3 ಚೈನ್ಸ್ 1 2 3 ಚೈನ್ಸ್ ತೊಗೊಂಡು ಈ 2ರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪೀಕೋಟ್ಸ್. ಇವಾಗ 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ಸ್ ತೊಗೊಂಡು 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬರುತ್ತೆ, ನೀವು ನೋಡ್ಬೋದು ಡಿಸೈನ್. ನೀವು ಬೇಕಿದ್ರೆ ಇಲ್ಲಿ ದೊಡ್ಡ ಸೈಜ್ ಬೀಡ್ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಈ ಪ್ಲೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ ರೀತಿ 1 ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ನಾನು ಒಂದು ಚೈನ್ ತೊಗೊಂಡು ನೀಡಲ್ ಮೇಲೆ 1 ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕಂಬನ ತೊಗೊಳ್ತಾ ಇದ್ದೀನಿ. ಮತ್ತು 1 2 3 ಚೈನ್ಸ್ ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಈ 2 ಥ್ರೆಡ್ ಒಳಗಡೆ ಈ ರೀತಿ ತೊಗೊಂಡು 1 ಮಾಡ್ಕೋಬೇಕು. ಒಂದು ಪೀಕೋಟ್ಸ್ ಆಗುತ್ತೆ. ಈ ರೀತಿ ಡಿಸೈನ್ ಬರುತ್ತೆ. ಇದು ರಿಕ್ವೆಸ್ಟೆಡ್ ಡಿಸೈನ್, ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಡಿಸೈನ ನೀವು ಆದಷ್ಟು ವಿಡಿಯೋನ ನೋಡ್ತಾ ಡಿಸೈನ್ ಮಾಡ್ಕೊಳ್ಳಿ. ಒಂದು ಸರಿ ನೋಡ್ಕೊಳ್ಳಿ ಫುಲ್ ವಿಡಿಯೋ. ಅದಾದ ನಂತರ ವಿಡಿಯೋ ನೋಡ್ತಾ ಪ್ರಾಕ್ಟೀಸ್ ಮಾಡಿ. ಓಕೆ,
ಇವಾಗ ಈ ಡಿಸೈನ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಸರಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ಈ ರೀತಿ ಪಿಕೋಟ್ಸ್ ಆದಮೇಲೆ ಒಂದು ಚೈನ್ ತೊಗೋಬೇಕು. ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೋಬೇಕು, ಆಮೇಲೆ ಈ 2 ಎಳೆನೂ ಕೂಡ ಒಂದು ಮಾಡ್ಕೋಬೇಕು. ಇವಾಗ 1 2 3 ಚೈನ್ಸ್ ತೊಗೊಂಡು ಈ ಜಾಗದಲ್ಲಿ ನೀಡಲ್ನ ಹಾಕಿ ಕಂಬಕ್ಕೆ ಒಂದು ಪಿಕೋಟ್ಸ್ನ ತೊಗೋಬೇಕು. ಈ ಥ್ರೆಡ್ನ ಈ 2 ಥ್ರೆಡ್ ಒಳಗಡೆ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್, ಮತ್ತೆ ಈ ರೀತಿ ಕಂಬ ಮತ್ತು ಪಿಕೋಟ್ಸ್ನ ತೊಗೊಳ್ತಾ ಕಂಟಿನ್ಯೂ ಮಾಡಿ. ಇವಾಗ ನಾನಿಲ್ಲಿ ಈ ರೀತಿ ಡಿಸೈನ್ ಆದಮೇಲೆ 1 2 3 4 5 5th ಕಂಬಕ್ಕೆ ನಾನು ಈ ರೀತಿ ಕಂಬ ತೊಗೊಂಡು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಬೇಕಿದ್ರೆ ದೊಡ್ಡ ಸೈಜ್ ಬೀಡ್ ಕೂಡ ತೊಗೋಬೋದು, ಸ್ವಲ್ಪ ದೊಡ್ಡ ಬೀಡ್ಸ್. ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಈ 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಮತ್ತೆ ನಾವು ಕಂಬ ವಿತ್ ಪಿಕೋಟ್ಸ್ನ ಕಂಟಿನ್ಯೂ ಮಾಡ್ಕೋಬೇಕು. ಒಂದು ಕಂಬ 1 2 3 ಚೈನ್ಸ್, 2 ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಈ ರೀತಿ ಬೀಡ್ ಆದಮೇಲೆ 1 2 3 4 5 5th ಕಂಬ ವಿತ್ ಪಿಕೋಟ್ಸ್ ಆದಮೇಲೆ ಒಂದು ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಕಂಬ ತೊಗೋಬೇಕು. ಈ ಕಂಬಕ್ಕೆ ನಾವು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಈ 2 ಕಂಬಗಳ ಮಧ್ಯ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ಒಂದು ಚೈನ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಕಂಬ ತೊಗೊಳ್ಳಿ. ಒಂದು ಕಂಬ ಆದಮೇಲೆ ನೆಕ್ಸ್ಟ್ ನಾವು ಈ ರೀತಿ ಡಿಸೈನ್ಗೆ 4 ಚೈನ್ಸ್ ತೊಗೋಬೇಕು. 1 2 3 4 ಚೈನ್ಸ್ ತೊಗೊಂಡು ಬಟ್ಟೆನ ಉಲ್ಟಾ ಮಾಡ್ಕೊಳ್ಳಿ. ಈ ಬೀಡ್ ಹಾಕಿರೋ ಕಂಬ ಬಿಟ್ಟು ನೆಕ್ಸ್ಟ್ ಈ 3 ಚೈನ್ಸ್ಗೆ ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಬಟ್ಟೆನ ಸೀದಾ ಮಾಡ್ಕೊಳ್ಳಿ. 2 ಚೈನ್ಸ್ ತೊಗೋಬೇಕು. 1 2 ಚೈನ್ಸ್ ತೊಗೊಂಡು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 3 ಥ್ರೆಡ್ ಆಗುತ್ತೆ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 ಎಳೆನ ಒಂದು ಮಾಡ್ಕೋಬೇಕು. 2 ಒಂದು ಸರಿ ಥ್ರೆಡ್ನ ಸುತ್ತಕೊಂಡಿದ್ವಿ, 2 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೊಂಡಿದ್ದೀವಿ. ಇವಾಗ ಒಂದು ಕಂಬ ಆಗಿದೆ. ಇವಾಗ 1 2 3 ಚೈನ್ಸ್ ತೊಗೊಂಡು 2 ಚೈನ್ ಮತ್ತು ಕಂಬ ಈ 2ರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಒಂದು ಪಿಕೋಟ್ಸ್ ತೊಗೊಳ್ಳಿ. ಇವಾಗ ಒಂದು ಚೈನ್ ತೊಗೋಬೇಕು. ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ತಕೊಳ್ಳಿ. 1 2 2 ಸರಿ ಥ್ರೆಡ್ನ ಸುತ್ತಕೊಂಡು 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ 2 ಎಳೆನ ಒಂದು ಮಾಡ್ಕೊಳ್ಳಿ. 1 ಮತ್ತೆ 2 2 ಲಾಸ್ಟಲ್ಲಿ ಈ 2 ಎಳೆನೂ ಒಂದು ಮಾಡ್ಕೋಬೇಕು. 3 ಇವಾಗ 1 2 3 ಚೈನ್ಸ್ ತೊಗೊಂಡು ಕಂಬ ಮತ್ತು ತ್ರಿಬಲ್ ಕ್ರೋಶ ಮಧ್ಯೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಈ 2 ಎಳೆನ ಒಂದು ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ತೊಗೊಳ್ಳಿ. ಇವಾಗ 3 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 1 2 3 ಟೈಮ್ಸ್ ಸುತ್ತಕೊಂಡು 4 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 4 2 ಎಳೆನ 4 ಸರಿ ಒಂದು ಮಾಡ್ಕೊಂಡಿದ್ದೀನಿ. ಇವಾಗ 1 2 3 ಟೈಮ್ಸ್ ತೊಗೊಂಡು ಈ 2ರ ಮಧ್ಯೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಪಿಕೋಟ್ಸ್. ಇವಾಗ 4 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 5 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಈಗ ಒಂದು ಚೈನ್ ತೊಗೊಳ್ಳಿ. ಚೈನ್ ತೊಗೊಂಡು ನೀಡಲ್ ಮೇಲೆ 1 2 3 4 ಟೈಮ್ಸ್ ಥ್ರೆಡ್ನ ಸುತ್ತಕೊಂಡು 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1
2 3 4 5 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಇವಾಗ 1 2 3 ಟೈಮ್ಸ್ ತಗೊಂಡು ಈ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್ ಈ ರೀತಿ ಬರುತ್ತೆ. ಇವಾಗ ಮತ್ತೆ ನಾವು ಒಂದು ಚೈನ್ ತಗೊಂಡು 3 ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು. 1 2 3 ಟೈಮ್ಸ್ ಸುತ್ಕೊಂಡು 4 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೊಳ್ಳಿ. 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 1 2 3 4 ಇವಾಗ 1 2 3 ಟೈಮ್ಸ್ ಈ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಒಂದು ಪೀಕೋಟ್ಸ್. ಒಂದು ಚೈನ್ ತಗೊಳ್ಳಿ. ಒಂದು ಚೈನ್ ತಗೊಂಡು ನೀಡಲ್ ಮೇಲೆ 1 2 ಎರಡು ಸರಿ ಥ್ರೆಡ್ನ ಸುತ್ಕೊಳ್ಳಿ. 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. 4 ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 1 2 3 ಟೈಮ್ಸ್ ಥ್ರೆಡ್ನ ಹೊರಗೆ ಎಳ್ಕೋಬೇಕು. ಎರಡೆರಡು ಎಳೆನ ಒಂದು ಮಾಡ್ಕೊಳ್ಳಿ. ಇವಾಗ 1 2 3 ಟೈಮ್ಸ್ ಈ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಎರಡು ಎಳೆನ ಒಂದು ಮಾಡ್ಕೊಂಡು ಒಂದು ಪೀಕೋಟ್ಸ್. ಇವಾಗ ಮತ್ತೆ ಒಂದು ಚೈನ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೋಬೇಕು. 4 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು 1 2 ಒಂದು ಕಂಬ 1 2 3 ಚೈನ್ಸ್ ಈ ಎರಡರ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಎರಡೆಳೆನ ಒಂದು ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ಇವಾಗ 2 ಚೈನ್ಸ್ ತಗೊಳ್ಳಿ. 1 2 ಸೇಮ್ 4 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಇವಾಗ ಈ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಥರನೇ ಇಲ್ಲಿ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಎರಡು ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ ಒಂದು ಚೈನ್ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಕಂಬ. ಒಂದು ಕಂಬ 3 ಚೈನ್ಸ್ 1 2 3 ಚೈನ್ಸ್ ಕಂಬ ಈ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ ಎರಡೆಳೆನ ಒಂದು ಮಾಡ್ಕೋಬೇಕು. ಕಂಬ ವಿತ್ ಪೀಕೋಟ್ಸ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಈ ರೀತಿ ಡಿಸೈನ್ ಹಾಕಿದ ಮೇಲೆ ಇಲ್ಲಿಗೆ ಈ ರೀತಿ ಡಿಸೈನ್ ಕಂಪ್ಲೀಟ್ ಇಲ್ಲಿಗಾದರೆ 1 2 3 4 5ಗೆ ನಾವು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮತ್ತು 1 2 3 4 5 6ಗೆ ಬೀಡನ್ನ ಆ್ಯಡ್ ಮಾಡಿಕೊಂಡು 7th ಏನು ಕಂಬ ಬರುತ್ತೆ ನೋಡಿ ಅಲ್ಲಿಗೆ ಕಂಬ ತೊಗೊಂಡು 4 ಚೈನ್ ತೊಗೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತು ನಾವು ಈ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಈ ಗ್ಯಾಪ್ ತುಂಬ ಆಗುತ್ತೆ ಅಂದರೆ ನೀವು ಮಧ್ಯದಲ್ಲಿ ಇದನ್ನು ಕಮ್ಮಿ ಮಾಡ್ಕೋಬೋದು. ಓಕೆ, ನೀವು ಬೇಕಿದ್ದರೆ 3 ಕಂಬ ಆದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೋಬೋದು. ಸೊ ನಿಮಗೆ ಬಿಟ್ಟಿರೋದು. ನನಗೆ ರಿಕ್ವೆಸ್ಟ್ ಡಿಸೈನಲ್ಲಿ ಬಂದಿರೋದು ಸೇಮ್ ಇದೇ ಥರನೇ ಇತ್ತು, ಹಾಗಾಗಿ ನಾನು ಇದೇ ರೀತಿಯೇ ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿ ಬೇಕು ಅಂದರೆ ಇದೇ ರೀತಿಯೇ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದನ್ನ ಹತ್ತತ್ರ ಕೂಡ ನೀವು ಮಾಡ್ಕೋಬೋದು. ಓಕೆ, ಇದೇ ರೀತಿ ಫುಲ್ ಸ್ಯಾರಿನ ಫಸ್ಟ್ ಲೈನ್ ಬೇಸ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ 2 ಕಂಬ ವಿತ್ ಪೀಕೋಟ್ಸ್ನ ತೊಗೊಂಡಿದ್ದೆ. ಅದೇ ರೀತಿಯೇ ಲಾಸ್ಟಲ್ಲಿ ಕೂಡ 2 ಕಂಬ ಪೀಕೋಟ್ಸ್ನ ತೊಗೊಂಡು 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ನೆಕ್ಸ್ಟ್ ಎಷ್ಟು ಉಳಿಯುತ್ತೆ ನೋಡ್ಕೊಳ್ಳಿ, ನಿಮಗೆ ಡಿಸೈನ್ ಏನು ಬರುತ್ತೆ ನೋಡ್ಕೊಳ್ಳಿ. ಅಲ್ಲಿವರೆಗೂ ಸ್ಯಾರಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಓಕೆ, ಡಿಸೈನ್ ಬಂದರೆ ಡಿಸೈನ್ ಹಾಕಿ, ಇಲ್ಲಾಂದರೆ ಈ ರೀತಿ ಕಂಬಗಳು ಬಂದರೆ ಕಂಬಗಳನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿಯೇ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡು ಈ ರೀತಿ ಈ ಕಂಬದ ಪಕ್ಕನೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶನ ತೊಗೊಂಡು ನೆಕ್ಸ್ಟ್ ನಾನು 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥ್ರೆಡ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಫ್ಯಾಬ್ರಿಕ್ ಗ್ಲೂ ಯಂತ್ರ ಸ್ಟಿಕ್ ಮಾಡಿದರೆ ಆಗುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ನಾನು ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಫಸ್ಟ್ ಸಿಂಗಲ್ ಕ್ರೋಶ ಇದೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ಗಂಟು ಕಟ್ಟಿರೋ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಥ್ರೆಡ್ನ ತೊಗೊಂಡು ಒಂದು ಸರಿ ಲಾಕ್ ಮಾಡ್ಕೊಳ್ಳಿ.
ಇವಾಗ ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ಸ್ ತೊಗೊಂಡಿದ್ವಿ, ಅಲ್ಲಿಗೆ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ನಾನು 1 2 3 ಚೈನ್ಸ್ ತೊಗೊಂಡು ನೆಕ್ಸ್ಟ್ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತೊಗೊಳ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಇವಾಗ ಮತ್ತೆ 1 2 3 ಚೈನ್ಸ್, ನೆಕ್ಸ್ಟ್ ಒಂದು ಚೈನಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇವಾಗ ನೆಕ್ಸ್ಟು ಈ 2 ಚೈನ್ ಏನಿದೆ ನೋಡಿ ಡಿಸೈನಲ್ಲಿ ಕಂಬ ಹಾಕೋಕ್ಕಿಂತ ಮುಂಚೆ ತೊಗೊಂಡಿದ್ವಿ, ಇಲ್ಲಿಗೆ ನಾವು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್, ಈ ಸಿಂಗಲ್ ಕ್ರೋಶೆ ಮಧ್ಯ ಈ ಒಂದು ಚೈನ್ ಇದೆ ನೋಡಿ, ಇಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್, ಈ 1 ಚೈನ್ ಇದ್ದಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್, 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು 1 2 3 4 ಚೈನ್, 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್, 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. 1 2 3 4 ಚೈನ್, 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಡಿಸೈನ್ ಬರುತ್ತೆ, ನೀವು ನೋಡ್ಬೋದು. ಲಾಸ್ಟ್ 1 2 3 4 ಚೈನ್, 2 ಚೈನ್, ಲಾಸ್ಟ್ 2 ಚೈನ್ಸ್ ಇದೆ ಅಲ್ವಾ, ಇಲ್ಲಿಗೆ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಬರುತ್ತೆ. ಇವಾಗ ಮತ್ತೆ ನಾವು ಈ 1 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡು ಈ ರೀತಿ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ಚೈನ್ಸ್ ತೊಗೊಂಡು ನೆಕ್ಸ್ಟು ಈ ರೀತಿ 3 ಚೈನ್ಸ್ ಆದಮೇಲೆ ಈ 2 ಕಂಬದ ಮಧ್ಯೆ ಒಂದು ಚೈನ್ ಸಿಗುತ್ತೆ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 ಚೈನ್ಸ್, ಈ 2 ಕಂಬದ ಮಧ್ಯೆ ಒಂದು ಚೈನ್ ಸಿಗುತ್ತೆ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ತೊಗೊಂಡಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಈ ಡಿಸೈನ್ಗೆ ನಾವು 4 ಚೈನ್ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ, ನೀವು 3 ಚೈನ್ ಕೂಡ ತೊಗೋಬೋದು. ಇಲ್ಲಿ ಈ ಪಿಕೋಟ್ಸ್ ವಿತ್ ಕಂಬಕ್ಕೆ ನಾನು 3 ಚೈನ್ಸ್ನ ತೊಗೊಂಡಿದ್ದೀನಿ. ಈ ಡಿಸೈನ್ಗೆ 4 ಚೈನ್ ಒಂದು ಸಿಂಗಲ್ ಕ್ರೋಶೆ, ಇಲ್ಲಿಗೆ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಕಂಪ್ಲೀಟಾಗಿ 3 ಚೈನ್ ಒಂದು ಸಿಂಗಲ್ ಕ್ರೋಶೆ ಕೂಡ ತೊಗೋಬೋದು, ಇಲ್ಲ ಅಂದರೆ 4 ಚೈನ್ ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಕೂಡ ಕಂಟಿನ್ಯೂ ಮಾಡ್ಕೋಬೋದು. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಈ ರೀತಿ 3 ಚೈನ್ಸ್ ತೊಗೊಂಡು 2 ಚೈನ್ಸ್ ತೊಗೊಂಡಿದ್ವಿ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 ಚೈನ್ಸ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ಡಿಸೈನ್ ಬಂದಿರುತ್ತೆ. ಸ್ವಲ್ಪ ಏನಾದ್ರು ಡಿಸೈನ್ ಈ ರೀತಿ ಹಿಂದೆ ಹೋಗಿದ್ರೆ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಎಲ್ಲ ಪೆಟಲ್ಸ್ನು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಕಾಣಿಸುತ್ತೆ. ಇದು ರಿಕ್ವೆಸ್ಟೆಡ್ ಡಿಸೈನ್. ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ಇದು ರಿಕ್ವೆಸ್ಟೆಡ್ ಡಿಸೈನ್. ಇಲ್ಲಿ ಪಿಕೋಟ್ಸ್ ಮೇಲ್ಗಡೆ ನಾನು 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಡಿಸೈನ್ ಮೇಲ್ಗಡೆ ನಾನು 4 ಚೈನ್ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಪಿಕೋಟ್ಸ್ಗೂ ಕೂಡ 4 ಚೈನ್ ಒಂದು ಸಿಂಗಲ್ ಕ್ರೋಶೆನೇ ತೊಗೋಬೋದು. ಫುಲ್ ಲೈನ್ 4 ಚೈನ್ ಒಂದು ಸಿಂಗಲ್ ಕ್ರೋಶೆನ ತೊಗೋಬೋದು. ಇಲ್ಲಿ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಇಲ್ಲಿಂದ ನಾನು 2 ಚೈನ್ಸ್ಗೆ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡು 4 ಚೈನ್ ಒಂದು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಅಗೇನ್ ಇಲ್ಲಿಗೆ ನಾನು 4 ಚೈನ್ ಒಂದು ಸಿಂಗಲ್ ಕ್ರೋಶೆ, 2 ಚೈನ್ ಲಾಸ್ಟ್ 2 ಚೈನ್ಸ್ ಇತ್ತು ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ತೊಗೊಂಡು ಅಲ್ಲಿಂದ ಈ 1 ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ತೊಗೊಂಡು ಮತ್ತೆ 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆನ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ.
ಈ ರೀತಿ ಡಿಸೈನ್ ಬಂದಿದೆ, ನೀವು ನೋಡ್ಬೋದು. ಇದು ರಿಕ್ವೆಸ್ಟೆಡ್ ಡಿಸೈನ್. ಈ ಡಿಸೈನ್ಗೆ ನೀವು 700 800ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗೆ ಅನ್ನಿಸ್ತು ಡಿಸೈನ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ಥ್ಯಾಂಕ್ ಯು.